ಸೊ ಆಮೇಲೆ ನಾವೀಗಾಗಲೇ ಹೇಳ್ತಾ ಇದ್ವಲ್ಲ, ಕಾರ್ಯಕ್ರಮ ಕೂಡಲ ಸಂಗಮ, ಬಾಗಲಕೋಟೆ ಜಿಲ್ಲೆ ಹನಗೊಂದಿ ತಾಲೂಕ. ಅದು ತಾಲೂಕು ಹೆಸರು ನಾನು ಸರಿಯಾಗಿ ಅರ್ಥ ಆಗಿಲ್ಲ. ಆ, ಹುನಗುಂದ. ಹುನಗುಂದ. ಹುನಗುಂದ ತಾಲೂಕೆ. ಆಮೇಲೆ ಕೂಡಲ ಸಂಗಮ ವಿಲೇಜ್. ಸೊ ಕೂಡಲ ಸಂಗಮ ಅದು ಗ್ರಾಮ. ಅಲ್ಲಿ ಸಭಾ ಮಂಟಪ, ಅಂದ್ರೆ ಅನುಭವ ಮಂಟಪ ಇದೆ. ಅಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು 17, 18, 19 ಐ ಥಿಂಕ್ 17, 18, 19 ಇರ್ಬೋದು. ಅಂದ್ರೆ ಫ್ರೈಡೇ, ಸಾಟರ್ಡೆ, ಸಂಡೇ. ಫ್ರೈಡೇ, ಒಂದು ನಿಮಿಷ, ಫ್ರೈಡೇ 17, 18, 19, 17, 18, 19 ಈ 3 ದಿನಗಳ ಕಾಲ ಅದ್ಭುತವಾದ ರೀತಿಯಲ್ಲಿ ಒಂದು ಹೇಳ್ಬೇಕಂದ್ರೆ ಬೆಳಗ್ಗೆ ಆಗುವಂತ ಈ ಧ್ಯಾನ, ಸಂಗೀತ ಧ್ಯಾನ ಅಲ್ಲಿನೂ ಸಹ ನೀವು ಅನುಭವಿಸ್ಬೋದು. ಸೊ ತುಂಬಾ ಚೆನ್ನಾಗಿರ್ತದೆ. ಒಬ್ಬರು ಮೇಡಮ್ ಅವ್ರು ಯಾವ್ದು ತೋರಿಸ್ತಾ ಇದ್ರು ನೋಡಿದ್ರೆ, ತೋರಿಸಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿ. ಹಾ, ಇದೆ ಸರ್. ಅದು ಕಾಡು ಬಸಳೆ ಸೊಪ್ಪು ಅಂತ ಹೇಳೋದು ಕಿಡ್ನಿಗೆ ತುಂಬಾ ಒಳ್ಳೇದು ಸರ್. ನಾನು ಸಹ ಯೋಗ ಟೀಚರ್ ಆಗಿದ್ದೇನೆ. ಈ ಸೊಪ್ಪನ್ನ ನಾನು ಪ್ರಯೋಗ ಸಹ ಮಾಡಿದ್ದೇನೆ. ವೆರಿ ಗುಡ್. ಅದು ತುಂಬಾ ವರ್ಕೌಟ್ ಆಗಿದೆ ಸರ್. ಏನು ಸ್ಟೋನ್ 2 ಸ್ಟೋನ್ ಇತ್ತು. ಆ 2 ಸ್ಟೋನ್ ಸಹ ಕರಗಿದೆ ಸರ್ ಇದರಿಂದ. ಇದು Very good. ನಾನು ಹಳ್ಳಿಯಲ್ಲಿ ಹಾಕೊಂಡಿದ್ದೇನೆ. ಕಾಡು ಬಸಳೆ ಸೊಪ್ಪ ಇದು? ಕಾಡು ಬಸಳೆ ಸೊಪ್ಪು. ಹೌದು ಸರ್. ಇದು ಕಿಡ್ನಿ ಸ್ಟೋನ್ ಎಲೆ ಅಂತಾನು ಹೇಳ್ತಾರೆ, ಕಾಡು ಬಸಳೆ ಸೊಪ್ಪು ಅಂತಾನು ಹೇಳ್ತಾರೆ ಸರ್. ಇದು ಇಂಗ್ಲಿಷ್ ನಲ್ಲಿ ಇದಕ್ಕೇನೋ ಒಂದು ಹೆಸರಿದೆ ಸರ್. ಹೇಗೆ ಉಪಯೋಗಿಸುವ ವಿಧಾನ? ಇದನ್ನ ಚೆನ್ನಾಗಿ ತೊಳೆದು ಕಲ್ಲುಪ್ಪು, ಒಂದು ಕಾಳು ಮೆಣಸು ಹಾಕಿ ಹಾಗೇನು ಸಹ ತಿನ್ನಬಹುದು. ಅಥವಾ ಬಿಸಿ ನೀರಿನಲ್ಲಿ ಕುದಿಸಿ ಈ ಸೊಪ್ಪನ್ನ, ಈ ಎಲೆಯನ್ನ ಕುದಿಸಿ ಆ ನೀರನ್ನ ಕುಡಿಬಹುದು ಸರ್. ಆ ನೀರನ್ನ ತಗೊಳ್ಳೋದ್ರಿಂದ ಎಂಟಿ ಸ್ಟಮಕ್ ಅಲ್ಲಿ, ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನ ಸೇವಿಸೋದ್ರಿಂದ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ. 21 days ಅಥವಾ 48 days. ಸಣ್ಣ ಸ್ಟೋನ್ಗಳಿದ್ದು ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ ಅಲ್ಲಿ ಪೇನ್ ಬರುತ್ತೆ ಸರ್. ಸ್ಟಾರ್ಟಿಂಗು ಸೈಡ್ ಅಲ್ಲಿ ಮತ್ತೆ ಬ್ಯಾಕ್ ಅಲ್ಲಿ ಪೇನ್ ಬಂದಾಗ್ಲೇ ಈ ಎಲೆನ 21 days ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಕರಗಿ ಯೂರಿನ್ ಅಲ್ಲಿ ಪಾಸ್ ಆಗಿ ಹೋಗುತ್ತೆ ಸರ್. ಅಂದ್ರೆ ಎಷ್ಟು ಸೈಜ್ ಸ್ಟೋನ್ಗಳು ಕರಗಿಸಬಹುದು ಇದರಿಂದ? ನಾನು 8 mm ವರ್ಗೂ ಮಾಡಿದೀನಿ ಸರ್. ಇದು ಮೇಡಮ್ ಹೇಳಿದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇದನ್ನ. 8 mm ಸ್ಟೋನ್ ಸಹ ಇದರಿಂದ ಕರಗಿಸಿದ್ದೇನೆ ಸರ್ ನಾನು. ಗ್ರೇಟ್. ಓಕೆ. ನೀವು ಎಲ್ಲಿಂದ ನೀವು ಮಾತಾಡ್ತಾ ಇರೋದು? ನಾನು ಮೈಸೂರಿಂದ ಮಾತಾಡ್ತಿದ್ದೇನೆ ಸರ್, ಮೈಸೂರಿಂದ. ಈಗ ನೀವು ಜಾಯ್ನ್ ಆಗ್ತಾ ಈಗ ಇತ್ತೀಚಿನ ಕಾಲದಲ್ಲಿ ಜಾಯ್ನ್ ಜಾಯ್ನ್ ಆಗಿದ್ದು ಸರ್. ನಾನು ಇದು ಪ್ರೋಗ್ರಾಮ್ಗೆ ನಾನು ಇದ್ರಲ್ಲಿ ಇದ್ ಮಾಡ್ಕೊಂಡಿದ್ದೆ. ನಾನು ಈಗಷ್ಟೇ ಜಾಯ್ನ್ ಆದೆ. ಅದು ಇವತ್ತಿಂದ ಜಾಯ್ನ್ ಆಗಿದ್ರಾ? ಎಸ್ ಸರ್, ಇವತ್ತಿಂದ ಜಾಯ್ನ್ ಆದೆ. ಇದನ್ನ ನಾನು ನನ್ನ ಶಾಲೆಯಲ್ಲಿ ಮಕ್ಕಳಿಗೆ ಮತ್ತೆ ಬೇರೆ ಯಾರಾದ್ರೂ ಹೇಳ್ದವ್ರಿಗೆ ತರ್ತಾ ಇರ್ತೀನಿ ಸರ್. ಮನೇಲಿ ಎರಡು ಇದು ಹೋಗಿದೆ ಅಂತ ಕೊಡದೆ ಇಟ್ಟಿರೋ ಎಲೆನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಊರಲ್ಲಿ ನಾನು ಹಾಕೊಂಡಿದ್ದೀನಿ. ನಾನು ಪತಾಂಜಲಿ ಅವರ ಯೋಗ ಇದರಿಂದ ನಂಗೆ ಏನು ಪರಿಸರ ದಿನ ಈ ಗಿಡವನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಒಬ್ಬೊಬ್ರಿಗೆ ಆಯುರ್ವೇದಿಕ್ ಗಿಡಗಳನ್ನ ಕೊಡ್ತಾರೆ, ಅದ್ರಲ್ಲಿ ನಂಗೆ ಇದನ್ನ ಗಿಫ್ಟ್ ಆಗಿ ಬಂದಿತ್ತು. ಇದನ್ನ ನಾನು ಪ್ರಯೋಗಿಸಿದ್ದೇನೆ ಸರ್. ಇದು ತುಂಬಾ ಒಳ್ಳೆ ಗಿಡ. ಇದು ಇದೆ. ಬಿಪಿ ಸೊಪ್ಪು ಇದೆ, ಚಕ್ರಮುನಿ ಸೊಪ್ಪು ಇದೆಯಲ್ಲ ಸರ್, ಅದು ಬಿಪಿಗೆ ತುಂಬಾ ಒಳ್ಳೇದು ಸರ್. ಇದೆಯಮ್ಮ, ಅದು ತೋರಿಸ್ತೀರಾ? 1 second ಸರ್, ತೋರಿಸ್ತೇನೆ. ರೈಟ್. ಇದು ಸರ್, ಇದು ಚಕ್ರಮುನಿ ಸೊಪ್ಪು ಅಂತೆ. ಸಾರಿ, ಇದು ಸರ್, ಇದು ಓಕೆ. ಈ ಬಳ್ಳಿ ಇದು ಚಕ್ರಮುನಿ ಸೊಪ್ಪು ಅಂತ ಹೇಳ್ತಾರೆ. ಇದನ್ನ ತಂಬುಳಿ ಮಾಡಿ ಆದ್ರೂ ಸೇವಿಸಬಹುದು, ಅಥವಾ ಹಾಗೆ ಬಿಸಿ ನೀರಿನಲ್ಲಿ ಕುದಿಸಿ ಕುಡಿಬಹುದು, ಅಥವಾ ಹಾಗೇನು ತಿನ್ಬಹುದು ಸರ್. ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಪ್ರತಿನಿತ್ಯ ತಿನ್ಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೇ ಸೇವಿಸ್ಬೇಕು. ಬಿಪಿ ಸೊಪ್ಪು ಅಂತಾನು ಹೇಳ್ತಾರೆ. ಇದಕ್ಕೆ ಬಿಪಿ ಸೊಪ್ಪು ಅಂತಾನೆ ಹೆಸರಿಟ್ಟಿದ್ದಾರೆ. ಅಂದ್ರೆ ಇದ್ರ ಮೂಲ ಹೆಸರು ಚಕ್ರಮುನಿ. ಬಿಪಿಗೆ ತುಂಬಾ ಒಳ್ಳೇದು ಸರ್ ಇದು.
ವೆರಿ ಗುಡ್, ವೆರಿ ಗುಡ್. ಒಳ್ಳೇದಮ್ಮ. ಸೊ ನಿಮ್ಮ ನಂಬರು ಗ್ರೂಪಲ್ಲಿ ಅದರಲ್ಲಿ ಹಾಕಮ್ಮ, ಚಾಟ್ ಬಾಕ್ಸಲ್ಲಿ ಹಾಕಿ. ಯಾರನ್ನ ಡೌಟ್ಸ್ ಇದ್ರೆ ನಿಮ್ಗೆ ಕೇಳ್ತಾರೆ ನೇರವಾಗಿ. ಓಕೆ ಸರ್, ಓಕೆ 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 ಚಾಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಓಕೆ ಸರ್. ರೈಟ್ ಅಮ್ಮ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಆಲ್ ಮಾಸ್ಟರ್ಸ್. ಇವತ್ತು 365 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಈ ವರ್ಷದ ಕೊನೆಯ ದಿನ ಅಂತಾನೆ ಹೇಳ್ಬೋದು. ಹಾಗಾಗಿ ಇವತ್ತಿನ ಮೊದಲನೇ ನಿರೂಪಣೆ ನಮ್ಮ ಗೀತಾ ಮೇಡಮ್ ಅದ್ಭುತವಾಗಿ ಮಾಡ್ಕೊಟ್ಟಿದ್ದಾರೆ. ಹಾಗೆ ನಂದಾ ಮೇಡಮ್ ಅವರು ಯೋಗವನ್ನು ಹೇಳ್ಕೊಟ್ಟಿದ್ದಾರೆ. ಸುಜಾತ ಮೇಡಮ್ ಬಂದು ಭಾಷೆ ಬೇರೆ ಆಗಿದ್ದರೂ ಕನ್ನಡ ಭಾಷೆಯಲ್ಲಿ ಹೇಳುವಂತಹ ಒಂದು ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ಇದೇ ಈ ಬೆಳವಣಿಗೆನೆ ನಮ್ಗೆ ಬೇಕಾಗಿದ್ದು ಅಂತ ಹೇಳ್ತಾ, ಲಕ್ಷ್ಮೀಕಾಂತಮ್ಮ ಮೇಡಮ್ ಬಗ್ಗೆ ಹೇಳಂಗೆ ಇಲ್ಲ. ಅವರ ಒಂದು ಮಾತು ಧ್ವನಿ ಬಂತು ಅಂದ್ರೆ ಸರಿಯಾಗಲಿ ತಪ್ಪಾಗಲಿ ಅದೇನು ಲೆಕ್ಕಕ್ಕೆ ಬರೋದಿಲ್ಲ, ಅವ್ರ ವಾಯ್ಸೇ ಅಂತದ್ದು ಅಂತ ಹೇಳ್ತಾ ಇವತ್ತು ತುಂಬಾ ಮಾಸ್ಟರ್ಸ್ ಭಾಗವಹಿಸಿದ್ದಾರೆ. ನಾಳೆಯಿಂದ ಹೊಸ ವರ್ಷದಿಂದ ಹೊಸ ರೂಪದಲ್ಲಿ ಹೊಸ ಬದಲಾವಣೆಯೊಂದಿಗೆ ಕಡಿಮೆ ಸಮಯ ತೆಗೆದುಕೊಂಡು ನಮ್ಮ ಕ್ಲಾಸ್ ಶುರುವಾಗ್ತಾ ಇದೆ. ತುಂಬಾ ಅದ್ಭುತವಾಗಿ ಇನ್ನ ಕ್ಲಾಸಸ್ ಗಳೆಲ್ಲ ಶುರುವಾಗುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿಯವರೆಗೂ ಮಾತನಾಡಿ ಅಂತ ಈ ಒಂದು ಮೊದಲನೇ 365 ದಿನಗಳಲ್ಲಿ ಹೇಳ್ತಾ ಇತ್ತು. ಅದಕ್ಕೋಸ್ಕರ ನಾನು ಇವಾಗ ಕೊನೆಯದಾಗಿ ಮಾತಾಡ್ಬಿಡ್ತೀನಿ. ಯಾಕೆಂದ್ರೆ ನಾಳೆಯಿಂದ ಕಡಿಮೆ ಸಮಯ ಇರೋದ್ರಿಂದ ಹೆಚ್ಚು ಹೊತ್ತು ಹೆಚ್ಚು ಮಾಸ್ಟರ್ಸ್ಗೆ ಅವಕಾಶ ಅಷ್ಟು ಕಮ್ಮಿ ಇರುತ್ತೆ, ಯಾಕೆಂದ್ರೆ ಸಮಯ ಹಂಗಿರುತ್ತೆ. ಹಾಗಾಗಿ ಕೊನೆಯದಾಗಿ ನನ್ನ ಅನಿಸಿಕೆ ಏನಿದೆ ಅದನ್ನೆಲ್ಲ ಹೇಳ್ಬೇಕು ಅಂತ ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಗುರುಗಳೇ. ಗುರುಗಳೇ, ಈಗ ಒಂದಿಬ್ರು ಮಾಸ್ಟರ್ಸ್ ಹತ್ರ ಸಮಯ ಇನ್ನೂ ಇದೆ, ಇನ್ನು 3 ನಿಮಿಷ ಇರೋದ್ರಿಂದ ಈ ವರ್ಷದಲ್ಲಿ ಸ್ವಲ್ಪ ಒಂದು ಅನುಭವ ತಗೋಬೋದಾ ಗುರುಜಿ? ಖಂಡಿತ ತಗೋರಿ. ಆದ ಬದಲಾವಣೆ ಏನಿದೆ ಅಂತ 1 ನಿಮಿಷದಲ್ಲಿ ವ್ಯಕ್ತಪಡಿಸಬಹುದಾ? ರೈಟ್, ಖಂಡಿತ. ಓಕೆ ಮಾಸ್ಟರ್ಸ್, ಅವಕಾಶ ಸಿಕ್ಕಿದೆ ನೋಡಿ. ಅವಕಾಶ ಸಿಕ್ತಾಗ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಈಗ ನಾಳೆಯಿಂದ ಹೇಗ್ ಬರುತ್ತೆ ಕ್ಲಾಸು ಆ ತರ ಆಗುತ್ತೆ. ಹೆಚ್ಚಿನ ಅವಕಾಶ ಅನ್ನೋದು ಕಮ್ಮಿ ಆಗ್ಬಿಡ್ತು. ಹಾಗಾಗಿ ಈ ಅವಕಾಶನ ನಾವು ಇನ್ಮೇಲಿಂದನಾದ್ರೂ ಅವಕಾಶ ಸಿಕ್ತಾಗ ಪಟ್ಟಂತ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಓಕೆ ಮಾಸ್ಟರ್ಸ್, ಇಬ್ರು ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ರೆ ಈಗ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಉಮಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದೀರಾ? ಎಸ್ ಮೇಡಮ್, ನಿಮ್ಮಿಂದಲೇ ಸ್ಟಾರ್ಟ್ ಆಗ್ಲಿ, ಪ್ರಾರಂಭ ಆಗ್ಲಿ. ಎಸ್ ಮೇಡಮ್. ನಮ್ಮ ಪತ್ರಿಜಿ ಗುರುಗಳಿಗೂ ನಮಸ್ಕಾರ, ಹಾಗೂ ರಂಗನಾಥ್ ಗುರುಗಳಿಗೂ ಮತ್ತು ನಾಗರಾಜ್ ಗುರುಗಳಿಗೂ ನಮಸ್ಕಾರ. ನಾನಂತೂ 2024 ನವೆಂಬರ್ ತಿಂಗಳಿನಿಂದಲೇ ಈ ಧ್ಯಾನ ಯುಗಕ್ಕೆ ಸೇರ್ಕೊಂಡಿದ್ದೀನಿ. ಮಹಾವತಾರ್ ಫೌಂಡೇಶನ್ ಧ್ಯಾನ ಯುಗಕ್ಕೆ 2023 ಆವಾಗ್ಲಿಂದನೇ ಸೇರ್ಕೊಂಡಿದ್ದೀನಿ. ನನಗೆ ಇದರಿಂದ ಬಹಳಷ್ಟು ಅನುಕೂಲವಾಗಿದೆ. ಬಹಳಷ್ಟು ಅಂದ್ರೆ ಬಹಳಷ್ಟು, ಜೀವನದಲ್ಲಿ ಆಗ್ಲಿ, ಆಹಾರದಲ್ಲಾಗ್ಲಿ, ಹಾಗೆ ಪ್ರಕೃತಿಯಲ್ಲಾಗ್ಲಿ, ಪ್ರತಿಯೊಂದರಲ್ಲಿ ಕೂಡ ಬಹಳಷ್ಟು ಅನುಕೂಲವಾಗಿದೆ. ನಾನು ಇದರಿಂದ ಬಹಳಷ್ಟು ಸಂತೋಷವಾಗಿದ್ದೀನಿ. ಎಲ್ಲರೂ ಕೂಡ ಮಹಾವತಾರ್ ಫೌಂಡೇಶನ್ ಧ್ಯಾನ ಯೋಗಕ್ಕೆ ಸೇರ್ಕೊಳ್ಳಿ ಅಂತ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಆಮೇಲೆ ಏನಂದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಒಂದೇ ಅಲ್ಲ, ಸಮಗ್ರ ಜೀವನ ಶೈಲಿ ಅನ್ನೋದಕ್ಕಿಂತ ಅತ್ಯುತ್ತಮವಾದಂಥದ್ದು ಶಬ್ದ ಇದಕ್ಕೆ. ಯಾಕಂದ್ರೆ ಇಲ್ಲಿ ಆಹಾರ ಬಗ್ಗೆ ಇದೆ, ನೀರಿದೆ, ಮತ್ ಸಿರಿಧಾನ್ಯಗಳಿದೆ, ಎಲ್ಲ ಸೊಪ್ಪು ಸೊಗಡುಗಳಿವೆ, ಆಮೇಲೆ ಮುದ್ರಾ ಇದೆ, ಅಕ್ಯುಪೇಶರ್ ಇದೆ. ಪ್ರತಿಯೊಂದು ವಿಷಯಗಳನ್ನ ನಾವಿಲ್ಲಿ ಕಲಿತೀವಿ. ಹಾಗೆ ಪ್ರತಿ ವಾರ ಸತ್ಸಂಗ ಪ್ರತಿಯೊಬ್ಬರ ವಿಜ್ಞಾನಿಗಳ ಬಗ್ಗೆ ಆಗ್ಲಿ ಅಥವಾ ಸಾಮಾಜಿಕ ಬಗ್ಗೆ ಆಗ್ಲಿ, ಪ್ರತಿಯೊಂದು ಮಹಾನ್ ಯೋಗಿಗಳ ಬಗ್ಗೆ ಕೂಡ ನಾವಿಲ್ಲಿ ಕಲಿತಾ ಇದ್ದೀವಿ. ಇಷ್ಟು ಅದ್ಭುತವಾದಂತಹ ವಿಷಯ ನಾವು ಇಲ್ಲಿ ಕಲಿತೀವಿ ಅಂದ್ರೆ ಇದನ್ನ ಬಿಟ್ಟು ನಾವು ಬೇರೆ ಕಡೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಆಗತ್ತೆ? ಮನೆಯಲ್ಲೇ ಕೂತ್ಕೊಂಡು ಇಷ್ಟೆಲ್ಲಾ ವಿಷಯಗಳನ್ನು ಕಲಿತೀವಿ ಅಂದ್ಮೇಲೆ ಯಾಕೆ ಎಲ್ಲರೂ ಇದಕ್ಕೆ ಸೇರ್ಕೊಳ್ಬಾರ್ದು? ನಮ್ಮ ಇಡೀ ಜೀವನ ಹುಟ್ಟಿನಿಂದ ಸಾಯುವವರೆಗೆ ನಮ್ಗೆ ಸಮಯ ಸಿಗೋದೇ ಇಲ್ಲ. ಆದ್ರೆ ಇಂಥ ಅವಕಾಶ ನಮಗೆ ಮಹಾವತಾರ್ ಫೌಂಡೇಶನ್ ನಲ್ಲಿ ಸಿಕ್ಕಿದೆ. ಅದ್ರಲ್ಲಿ ನಮ್ಮ ರಂಗನಾಥ್ ಗುರುಗಳು ನಮ್ಗೆ ಪ್ರತಿಯೊಬ್ಬರಿಗ ಅನುಕೂಲ ಮಾಡ್ಕೊಟ್ಟಿದಾರ ಅಂದ್ಮೇಲೆ ನಾವ್ ಯಾಕೆ ಇದಕ್ಕೆ ಸೇರ್ಕೊಳ್ಬಾರ್ದು? ಕನಿಷ್ಠ ದಿನಕ್ಕೆ 1 ತಾಸಾದ್ರೂ ಸಾಕು ನಮ್ಗೆ. 1 ತಾಸಾದ್ರೂ ಅಷ್ಟರಲ್ಲಿ ನಾವು ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಮನಸ್ಸು ಮಾಡ್ಬೇಕು. ಮನಸ್ಸು ಮಾಡಿದ್ರೆ ಗುರುಗಳು ನಮಗೆ ತಾನಾಗೆ ನಮ್ಗೆ ಅವಕಾಶವನ್ನು ಈಗಾಗಲೇ ಕಲ್ಪಿಸಿಕೊಟ್ಟಿದ್ದಾರೆ, ಇನ್ನೂ ಕಲ್ಪಿಸಿಕೊಡ್ತಾನೆ ಇದ್ದಾರೆ ಅವರು. ಅದಕ್ಕ ನಾವೆಲ್ಲರೂ ಈ ಧ್ಯಾನ ಮಹಾವತಾರ್ ಫೌಂಡೇಶನ್ ಸೇರ್ಕೊಳ್ಳೋಣ. ಈ ಮಹಾವತಾರ್ ಫೌಂಡೇಶನ್ ನಲ್ಲಿರುವಂತಹ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತಹ
ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಕುಳಿತುಕೊಂಡು ನೋಡ್ತಿರುವಂತ ಎಲ್ಲಾ ಧ್ಯಾನಾರ್ಥಿಗಳಿಗೂ ಕೂಡ ಧ್ಯಾನ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಆಮೇಲೆ ಇವತ್ತು ಮೇಡಮ್ ಅವರು ಆ ಸೊಪ್ಪನ್ನು ತೋರಿಸಿದ್ರು ಸರ್ ಗುರುಗಳೇ. ನಾನು ಫಸ್ಟ್ ಟೈಮ್ ಸೆಪ್ಟೆಂಬರ್ ನಲ್ಲಿ ಬಂದಾಗ ಆ ಸೊಪ್ಪು ತಗೊಂಡು ಬಂದಿದ್ದೆ. ಅದನ್ನ ಇಂಗ್ಲಿಷ್ ನಲ್ಲಿ ಬಲ್ಗರಾ ಬಲ್ಗ್ ಅಂತ ಹೇಳ್ತಾರೆ. ಬಲ್ಗರಾ ಬಲ್ಗ್ ಅಂತ ಹೇಳ್ತಾರೆ. ಅದನ್ನ ನಮ್ಮನೆಯವರಿಗೆ 8.8 ಆಗಿತ್ತು ಕಿಡ್ನಿ ಸ್ಟೋನು. ನಾನು ದಿನಕ್ಕೆ ಅದನ್ನ 4 ಸಲ ಆ ಜ್ಯೂಸ್ ಮಾಡಿ ಕೊಟ್ಟಿದ್ರಿ. ಆಮೇಲೆ ಅದು ಏನಂದ್ರೆ ಹುಳಿಯಾಗಿರುತ್ತೆ. ಒಂದು ದಿನಕ್ಕೆ ಅದು 3 ರುಚಿ ಕೊಡುತ್ತೆ. ಬೆಳಿಗ್ಗೆ ಸ್ವಲ್ಪ ಅತಿ ಹುಳಿ ಇರುತ್ತೆ, ಮಧ್ಯಾಹ್ನ ಸ್ವಲ್ಪ ಸಿಹಿ ಪ್ರಮಾಣ, ಸಾಯಂಕಾಲದಲ್ಲಿ ಮತ್ತೆ ಹುಳಿ ಆಗಿರುತ್ತೆ ಅದು. ಆಮೇಲೆ ಅದು ಆಯುರ್ವೇದಿಕ್ ನಲ್ಲಿ ಜ್ಯೂಸ್ ಕೂಡ ಸಿಗತ್ತೆ. ಅದು ಆಯುರ್ವೇದಿಕ್ ನಲ್ಲಿ ಜ್ಯೂಸ್ ಸಿಗತ್ತೆ, 100 ml ಬಾಟ್ಲಿ ಸಿಗತ್ತೆ. ಅದನ್ನು ಕೂಡ ನಾವು 2 ಬೂಚು ಮೇಲೆ ಏನಿರತ್ತಿಲ್ಲ ಅದ್ರ ಮುಚ್ಚಳ ತೆಗೆದುಕೊಂಡು ಅದ್ರ ಡೈರೆಕ್ಟ್ ಆಗಿ 2 ಬೂಚು ಬಾಯಲ್ಲಿ ಹಾಕೊಂಡು ನಂತರ ಅರ್ಧ ಗ್ಲಾಸ್ ನೀರ್ ಕುಡಿದ್ರೆ ಸಾಕು. ನಾವು ಅವರಿಗೆ ಯಾವ ರೀತಿಯಿಂದ ಹಾಸ್ಪಿಟ್ಲ್ ಆಗ್ಲಿ ಆಪರೇಷನ್ ಆಗ್ಲಿ ಯಾವ್ದು ಮಾಡಿಸ್ಲಿಲ್ಲ. ಕೇವಲ 7 ದಿನದಲ್ಲಿ 8.5 ಇತ್ತು ಕಿಡ್ನಿ. ಅದನ್ನ ಕಡಿಮೆ ಆಗಿದೆ, 7 ದಿನಗಳಲ್ಲಿ ಕಡಿಮೆ ಆಗಿದೆ. ನಾನು ಆ ಸೊಪ್ಪು ತಂದಿದ್ದೆ ಗುರುಗಳೇ, ಅದನ್ನ ತಂದು ತೋರ್ಸಿದೀನಿ. ಬಲ್ಗರಾ ಬಲ್ಗ್ ಅಂತ ಹೇಳ್ತಾರ ಅದಕ್ಕೆ. ಅದೇನಿಲ್ಲ, ಒಂಚೂರು ಸೊಪ್ಪು ಮಣ್ಣಿನಲ್ಲಿ ಹುದುಗಿಟ್ರು ಸಾಕು, ತನ್ನಷ್ಟಕ್ಕೆ ತಾನೇ ಬೆಳೆದ್ ಬಿಡುತ್ತೆ. ಅದಕ್ಕೆ ಯಾವುದೇ ತೀರಿಂದ ನೀರ್ ಬೇಕಾಗಿಲ್ಲ, ಗೊಬ್ಬರ ಬೇಕಾಗಿಲ್ಲ. ಅದಕ್ಕೆ ಅಷ್ಟು ಅದ್ಭುತವಾದಂತಹ ಸೊಪ್ಪದು. ಅದಕ್ಕೆ ಬಲ್ಗರಾ ಬಲ್ಗ್ ಅಂತ ಹೇಳ್ತಾರೆ ಅದನ್ನ. ಧನ್ಯವಾದ ಗುರುಗಳೇ. ಇವತ್ತಿನ ಪ್ರತಿಯೊಂದು ಕೂಡ ನಮ್ಮ ಸುನಿತಾ ಮೇಡಮ್ ಅವ್ರು ಹಿಡ್ಕೊಂಡು ನಂದಾ ಮೇಡಮ್ ಅವರು ಕೂಡ ಧ್ಯಾನ ಮಾಡಿಸಿದ್ರು, ಚೆನ್ನಾಗ್ ಮಾಡಿಸಿದ್ರು ಪ್ರತಿಯೊಬ್ರು. ಆಮೇಲೆ ಇನ್ನಿಂದ ಲಕ್ಷ್ಮೀಕಾಂತಮ್ಮ ಮೇಡಮ್ ಬಂದ್ರಂದ್ರೆ ಅವ್ರಿಗೆ ಮೈಕ್ ಬೇಕಾಗಿಲ್ಲ. ಮೈಕಿನ್ಕಿಂತ ಅವ್ರ ಜೋರವಾದಂತ ಶಬ್ದ ಇದೆ, ಅಷ್ಟು ಧ್ವನಿ ಪೆಟ್ಟಿಗೆ ಅಷ್ಟು ಸುಂದರವಾಗಿದೆ ಅವ್ರದ್ದು. ಆಮೇಲೆ ವಿಶೇಷ ವಿವರಣೆ ಕೂಡ ಬಹಳಷ್ಟು ಅದ್ಭುತವಾಗಿತ್ತು. ಇದೆಲ್ಲ ಕೂಡ ತಮ್ಮ ಒಂದು ಕೃಪೆ ಅಂತ ನಾ ಹೇಳಿಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಅಶ್ವಿನಿ ಮೇಡಮ್ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ ಗುರುಗಳೇ, ಧನ್ಯವಾದ. ಇಲ್ಲಿವರೆಗೂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಾವು ಕೊಟ್ಟಿದ್ದೀರಾ. ಧನ್ಯವಾದ ಗುರುಗಳೇ. ಎಲ್ಲಾ ಧ್ಯಾನಾರ್ಥಿಗಳಿಗೂ ಕೂಡ ನಾನು ಅನಂತ ನಮಸ್ಕಾರಗಳು ತಿಳಿಸ್ತೀನಿ. ಧನ್ಯವಾದ. ಧನ್ಯವಾದಗಳು ಮೇಡಮ್. ಈ ಕಾರ್ಯಕ್ರಮದ 365 ದಿನಗಳ ಕಾರ್ಯಕ್ರಮದ ಒಂದು ಶಕ್ತಿ ಏನು ಅಂತಂದ್ರೆ, ಇಬ್ರು ಮಾಸ್ಟರ್ಸ್ಗೆ ಅವಕಾಶ ಕೊಟ್ಟಿದೀವಿ, ಬಟ್ 6 ಜನ ಹ್ಯಾಂಡ್ ರೈಸ್ ಆಗಿದೆ. ಯಾಕೆಂದ್ರೆ ಈ ವರ್ಷದ ಕೊನೆಯ ದಿನ ಅಂತ ಅನ್ಬಿಟ್ಟು ನಾವು ಮಾತಾಡೋಣ ಅಂತ ಆಸೆ ಈಗ ಬಂದಿದೆ ಅಂತ ಹೇಳ್ತಾ ನಾರಾಯಣ್ ಸರ್ ಮಾತಾಡಿ. ನಮಸ್ತೆ. ನಮಸ್ತೆ ಗೀತಾ ಮೇಡಮ್. ಈ ವರ್ಷ ಅಂತೂ ತುಂಬಾನೇ ಅದ್ಭುತವಾಗಿ ಎಲ್ಲರಿಗೂ ಅವಕಾಶ ಕೊಟ್ಟರು. ಅತಿ ಹೆಚ್ಚು ಮಾಹಿತಿನೂ ಸಹ ಜ್ಞಾನ ಆಗಿರ್ಬೋದು, ಜ್ಞಾನ ಆಗಿರ್ಬೋದು. ಮೇಡಮ್ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ, ವಾಯ್ಸ್ ಬ್ರೇಕ್. ನಮಸ್ತೆ ಸರ್. ಮಾತಾಡಿ. ಓಕೆ ಮ್ಯಾಮ್, ಓಕೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ಕೇಳಿಸ್ತಿದೆ ಸರ್? ಕೇಳಿಸ್ತಾ ಈಗ ಮಾತಾಡಿ. ಓಕೆ, ನಮಸ್ತೆ ಸರ್. ನಮಸ್ತೆ. ಈ ವರ್ಷದಲ್ಲಿ ಅದ್ಭುತವಾದ ಎಲ್ರು ಉನ್ನತಿಯನ್ನೇ ಪಡ್ಕೊಂಡಿದ್ದಾರೆ ಇಲ್ಲಿ ಮಹಾತಾರ್ ಫೌಂಡೇಶನ್ ಅಲ್ಲಿ ಅಂತ ಹೇಳಕ್ಕೆ ಖುಷಿ ಆಗ್ತಿದೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಿದ್ದಾರೆ ಸರ್. ಅದನ್ನ ಎಲ್ರು ಅಚ್ಚುಕಟ್ಟಾಗಿ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಇನ್ನು ಮುಂಬರುವಂತ ದಿನಗಳಲ್ಲಿ ತುಂಬಾ ಕಡಿಮೆ ಅವಕಾಶ ಇದೆ, ಕಾಲಾವಕಾಶ. ಅದನ್ನು ಸಹ ನಾವು ಅಚ್ಚುಕಟ್ಟಾಗಿ ಬಳಸ್ಕೊಳ್ಳೋಣ. ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಳಿಸೋಣ, ಹಾಗೆ ಪ್ರಾರಂಭನೂ ಸಹ ಮಾಡೋಣ ಅಂತ ಹೇಳ್ತಾ ಹಲವಾರು ಮಾಹಿತಿಗಳನ್ನು ಸಹ ನಾವ್ ಇದರಲ್ಲಿ ಪಡ್ಕೊಂಡಿದ್ದೀವಿ. ಅದೇ ರೀತಿ ಎಲ್ರು ಮುಂದೆ ಬಂದು ಪ್ರತಿಯೊಬ್ಬರಿಗೆ ಅವ್ರಿಗೆ ಏನು ತಿಳಿದಿದೆಯೋ ಅದನ್ನ ಜ್ಞಾನವನ್ನ ಇಲ್ಲಿ ಹಂಚ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಿದ್ದಾರೆ. ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನನ್ಗೆ ಅವಕಾಶ ಮಾಡ್ಕೊಟ್ಟಂತ ಸರ್ಗೆ, ಮೇಡಮ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಪುಷ್ಪಾಂಜಲಿ ಮೇಡಮ್ ಮಾತಾಡಿ. ಅವಕಾಶ ಮೇಡಮ್ ತಗೊಳ್ಳಿ, ಇಲ್ಲಾಂದ್ರೆ ಬೇರೆಯವ್ರು ಕೊಡ್ತಾ ಇದೀವಿ. ಲಕ್ಷ್ಮೀಕಾಂತಮ್ಮ ಮಾತಾಡಿ. ಎಸ್ ಮೇಡಮ್. ನಮ್ಮ ಮಹತಾರ್ ಫೌಂಡೇಶನಿನ ಈ 365 ದಿನದ ನಿಮ್ದು ಉಲ್ಟಾ ಆಗಿದೆ, ಫೇಸ್ ಉಲ್ಟಾ ಆಗಿದೆ. ಉಲ್ಟಾ ಆಗಿದೆ ಸರ್, ಯಾಕೋ ಗೊತ್ತಿಲ್ಲ. ಓಕೆ. ಮಹತಾರ್ ಫೌಂಡೇಶನ್ ಇಂದ ಈ 365 ದಿನಗಳ ಕಾರ್ಯಕ್ರಮ 1ನೇ ವರ್ಷದ ಮಗು ಹುಟ್ಟಿ 2ನೇ ವರ್ಷಕ್ಕೆ ಕಾಲಿಟ್ಟಂಗೆ ಈಗ 2ನೇ ವರ್ಷದ ಬರ್ತಡೇನ ನಾಳೆಯಿಂದ ಪ್ರಾರಂಭಿಸ್ತಾ ಇದ್ದೇವೆ. ನಾನು ಈ ಒಂದು
ಚಾನಲ್ಗೆ ಸೇರ್ಕೊಂಡಿದ್ದು ಫೇಸ್ಬುಕ್ ನಲ್ಲಿ ನೋಡ್ತಾ ನೋಡ್ತಾ ಕೆಲವು ಕಾರ್ಯಕ್ರಮಗಳು ಕ್ಯೂರಿಯಾಸಿಟಿಗೆ ಹುಡುಕ್ತಾ ಇರ್ತೀನಿ. ಸೊ ಇದು ನನಗೆ ಸಿಕ್ತು, ತುಂಬಾ ಸಂತೋಷ ಆಯ್ತು. ಮೊದಲಿಗೆ ಬಂದಾಗ ಒಂದು ಸ್ವಾಧ್ಯಾಯ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಸ್ವಲ್ಪ ಸೌಂಡ್ ಇದೆ, ಪ್ರಾಣಾಯಾಮ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಸಮಗ್ರ ಜೀವನ ಶೈಲಿ ಮುದ್ರೆಗಳಿರ್ಬೋದು, ಮನೆ ಮದ್ದಿರ್ಬೋದು, ಒಂದು ವಿವಿಧ ಭಿನ್ನತೆ ಉಳ್ಳ ಒಂದು ಕಾರ್ಯಕ್ರಮ ಆಗಿದ್ದು ತುಂಬಾ ಆಕರ್ಷಣೀಯವಾಗಿತ್ತು. ಇದನ್ನ ನಾವು ಸೇರ್ಕೊಂಡ್ಮೇಲೆ ಈ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಾಗಿ ಹಮ್ಮಿಸ್ಬೇಕು, ಹೊರಗಡೆ ಎಲ್ಲರಿಗೂ ತಿಳಿಸ್ಬೇಕು, ಹೊರಗಡೆ ಹೋಗಬೇಕು, ಸಮಾಜದಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮ ಮುಟ್ಟಬೇಕು ಅನ್ನೋ ಒಂದು ಆಶಯದ ಇತ್ತು ನಮ್ಮ ಗುರುಗಳಿಗೆ. ಅದೇ ರೀತಿ ಒಂದು ಕಾರ್ಯಕ್ರಮವನ್ನ ಅಕಸ್ಮಾತ್ ಆಗಿ ರಾಯಚೂರಿನಲ್ಲಿ ಹಮ್ಮಿಕೊಳ್ಳಲಾಯಿತು. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಹಮ್ಮಿಕೊಳ್ಳೋಣ ಅನ್ನೋ ಒಂದು ಹುಮ್ಮಸ್ಸು ಇದೆ. ಇದು ತುಂಬಾ ವ್ಯಾಪಕವಾಗಿ ಜನರಿಗೆ ಹೋದಾಗ, 1,00,000 ಜನರಿಗೆ ಹೋದಾಗ 10,000 ಜನ ಇದರ ಪೂರ್ಣ ಪ್ರಯೋಜನ ಪಡ್ಕೋಬಹುದು. 1,00,000 ಜನ ಉಳಿದವರು ಅಯ್ಯೋ ನನ್ಗಿನ್ನೂ ಕೆಲಸ ಇದೆ, ಅಯ್ಯೋ ನನ್ಗಿನ್ನು ಮನೆಯಲ್ಲಿ ಕೆಲಸ ಇದೆ ಅನ್ಕೊಂಡು ಯಾವತ್ತೋ ಒಂದಿನ ಮತ್ತೆ ಈ ಚಾನಲ್ಗೆ ಬಂದೇ ಬರ್ತಾರೆ. ಆದ್ದರಿಂದ ಇದನ್ನ ನಾವು ಇನ್ನೂ ಹೆಚ್ಚಾಗಿ ವ್ಯಾಪಿಸಿಕೊಳ್ಳೋಣ. ನಮಗೇನು ಗೊತ್ತಿದೆಯೋ, ಮಾಸ್ಟರ್ಗಳಿಗೆ ಏನು ಗೊತ್ತಿಯೋ ಅದನ್ನೆಲ್ಲವನ್ನು ಹೊರಹೊಮ್ಮ ಹಾಕ್ಲಿಕ್ಕೆ ಇದು ಒಂದು ವಿಭಿನ್ನವಾದ ವೇದಿಕೆ ಆಗಿದೆ. ಕಲ್ತಿರೋ ಅಂತದನ್ನ ನಾವು ಹೇಳ್ಕೊಳ್ಳೋದಿಕ್ಕೆ ಮತ್ತು ನಾವು ನಮ್ಮ ಮನಸ್ಸಿನಲ್ಲಿ ಸುಪ್ತವಾಗಿರೋ ಅಂತ ಒಂದು ಏನ್ ಹೇಳ್ತೀವಿ ನಾವು, ಅದು ಹೊರಗಡೆ ಬರ್ಲಿಕ್ಕೆ, ಅದನ್ನು ಹೊರಗಡೆ ತರ್ಲಿಕ್ಕೆ ಈ ಒಂದು ವೇದಿಕೆ ತುಂಬಾ ಅದ್ಭುತವಾಗಿದೆ. ಇಂಥ ಒಂದು ವೇದಿಕೆ ಸಿಗೋದು ತುಂಬಾನೇ ಕಷ್ಟ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲರಿಗೂ ನಮಗಿಂತ ಹಿರಿಯರಾಗಿರೋರಂತ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಈ ವೇದಿಕೆಯಲ್ಲಿರುವ ಎಲ್ಲರೂ ಒಂದು ತುಂಬಾ ಅನುಭವ ಪಡೆದುಕೊಂಡು ಈ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ವ್ಯಾಪಿಸೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ನಾನು ಸ್ಥಿರವಾಗಿ ವಂದಿಸುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಪುಷ್ಪಾಂಜಲಿ ಮೇಡಮ್, ಅವ್ರು ತುಂಬಾ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನಿಮ್ಗೆ ಸಿಗ್ತಾ ಇಲ್ಲ ಮೇಡಮ್. ನಿಮ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ, ಟ್ರೈ ಮಾಡ್ತಾ ಇರಿ. ಮೇಡಮ್ ನಂದಿನಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಆಗಿಲ್ಲಮ್ಮ ಪುಷ್ಪಾಂಜಲಿ ಮೇಡಮ್. ಆಗಿಲ್ಲ ಸರ್, ಆಗಿಲ್ಲ. ಈಗ ಆಗಿದೆ ನೋಡಿ, ಆಗಿದೆ ನೋಡಿ. ಮಾತಾಡಿ ಮೇಡಮ್. ನಮಸ್ತೆ ಗುರುಗಳೇ. ತುಂಬಾ ನಿಜಾಗ್ಲೂ ಧನ್ಯತಾ ಭಾವ ಇದೆ. ನಿಮ್ಗೆ ನಾನೀಗ 3 ದಿನದಿಂದ ನೋಡ್ತಾ ಇದ್ದೀನಿ. ನಾನ್ ಬಂದಾಗ ನೀವು ಕಡ್ತಲಲ್ಲಿ ಇದ್ರಿ. ವಿಶ್ವ ಧ್ಯಾನ ವಿಶ್ವ ಧ್ಯಾನ ಅವತ್ತು ನಾನು ಇಲ್ಲಿಗೆ ಜಾಯಿನ್ ಆದೆ. ಅಂದ್ರೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಗುರುಗಳೇ. ಅಂದ್ರೆ ಈ ತರ ಕ್ಲಾಸಸ್ ನಮಗ್ ಬೇಕಾಗಿತ್ತು. ಹೊರಗಡೆ ಹೋಗಿ ಕಲಿಯಕ್ಕೆ ಈಗ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಈ ತರ ನಮ್ಗೆ ಕ್ಲಾಸಸ್ ಬೇಕಾಗಿತ್ತು. ನಾನು ಇನ್ನೂ ಧ್ಯಾನ ಇದೆಲ್ಲ ಪ್ರಾರಂಭ ಮಾಡಿಲ್ಲ ಗುರುಗಳೇ. ಈಗ ಒಂದ್ ಸ್ವಲ್ಪ ಬೇರೆ ಊರಿಗೆಲ್ಲ ಓಡಾಡೋದಿತ್ತು. ಈಗ್ಲೂ ನಾನು ಕಾಳಹಸ್ತಿಲಿದ್ದೀನಿ. ಬೆಂಗಳೂರಿಗೆ ಬಂದ ತಕ್ಷಣ ನಾನು ಇದೆಲ್ಲ ಪ್ರಾರಂಭ ಮಾಡ್ತೀನಿ ಗುರುಗಳೇ. ನಮಗ್ ಬೇಕಾಗಿತ್ತು ಗುರುಗಳೇ. ನಿಮ್ಮ ಗುರು ದೃಷ್ಟಿ ನಮ್ಮ ಎಲ್ಲಾ ಶಿಷ್ಯಂದ್ರ ಮೇಲೆ ಇರ್ಲಿ ಗುರುಗಳೇ. ಥ್ಯಾಂಕ್ ಯು ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಮೇಡಮ್. ಎಲ್ರು ಕೂಡ ಇವತ್ತು ನಾನು ಮಾತಾಡ್ಲೇಬೇಕು ಅಂತ ಎಲ್ರು ಕೂಡ ನಿಮ್ ಮನ್ಸಿನಲ್ಲಿ ಅನ್ಸ್ತಿದೆ ಅಂತ ನನ್ ಮನ್ಸಲ್ಲಿ ಅನ್ಸ್ತಿದೆ. ದಯವಿಟ್ಟು ಒಂದೊಂದ್ ಲೈನ್ ಅಲ್ಲಿ ಎಲ್ರು ಮಾತಾಡ್ಬಿಡಿ. ನಂದಿನಿ ಮೇಡಮ್ ಮಾತಾಡಿ. ಎಸ್ ಮೇಡಮ್ ಮಾತಾಡಿ ಈಗ. ಎಲ್ಲರಿಗೂ ನಮಸ್ಕಾರ. ನಮ್ದು ಇವಾಗ ಆಲ್ರೆಡಿ 1 ವರ್ಷ ಸೆಂಚುರಿ ನಾವು ಪೂರೈಸ್ತಾ ಇದೀವಿ. ಹಂಗಾಗಿ ನಮ್ಗೆ ತುಂಬಾ ಖುಷಿ ಇದೆ. ನಾವು ಎಲ್ಲಾ ತರ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನೆಕ್ಸ್ಟ್ ಇಯರ್ಗೆ ನಾವು ಹಳೆ ಬೇರು ಹೊಸ ಚಿಗುರು ಅನ್ನೋ ಹೊಸ ಕಾನ್ಸೆಪ್ಟ್ ಇಂದ ನಾವು ಬರ್ತಾ ಇದೀವಿ. ಹಂಗಾಗಿ ಇದ್ರೊಳಗೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನ ಹೆಚ್ಚು ಜನ ಭಾಗವಹಿಸ್ಲಿ, ಮತ್ತೆ ವಿಚಾರ ತಿಳ್ಕೊಳ್ಳಿ, ನಮ್ ತರನೇ ಅದೃಷ್ಟ ಅವ್ರಿಗೂ ಸಿಗ್ಲಿ ಅಂತ ನಾನು ಈ ವೇದಿಕೆಯಲ್ಲಿ ಕೇಳ್ಕೊತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಂದಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಈ ಸೆಷನ್ ಈ ಮಹತಾರ್ ಫೌಂಡೇಶನ್ಗೆ ಮಾರ್ಚ್ 2023ರಿಂದ ಜಾಯಿನ್ ಆದೆ. 24ರಿಂದ ಜಾಯಿನ್ ಆಗಿದ್ದು. ನಾನು ರೆಗ್ಯುಲರ್ ಆಗಿ ಜಾಯಿನ್ ಆಗ್ತಾ ಇದ್ದೆ. ಇಲ್ಲಿ ಬಂದಿಂದ ನನ್ಗೆ ಏನಾಯ್ತಂತಂದ್ರೆ, ಆರೋಗ್ಯದ ಏನಾದ್ರೂ ನಮ್ಮ ಆರೋಗ್ಯದಲ್ಲಿ ಏರುಪೇರಾದ್ರೆ ನಾವು ವೈದ್ಯರಲ್ಲಿ ಹೋಗ್ತಾ ಇದ್ವಿ. ಈಗ ವೈದ್ಯರು ಬೇಡ, ನಾವು ಸ್ವಯಂ ಆಗಿ ಯಾವ ರೀತಿ ನಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೋಬೇಕಂತಂದು ಗುರೂಜಿಗಳು ಕೊಟ್ಟಂತ ಅಂತಸ್ರಾವಿಕ ಗ್ರಂಥಿಗಳನ್ನ ನಾವು ಆಕ್ಟಿವೇಟೆಡ್ ಮಾಡ್ಕೊಳ್ಳೋದ್ರ ಮೂಲಕ, ಅಲ್ಲದೆ
ಇಲ್ಲಿ ಬಹಳಷ್ಟು ಧ್ಯಾನವನ್ನು ಪಡೆದಿದ್ದೇನೆ. ಸ್ವಮೂತ್ರ ಚಿಕಿತ್ಸೆಯಿಂದನೇ ನಾನು ಬಹಳಷ್ಟು ಆರೋಗ್ಯವನ್ನ ಪಡೆದುಕೊಂಡಿದ್ದು ನಾನು ಕಂಡುಕೊಂಡಿದ್ದೇನೆ. ಈ ರೀತಿಯಲ್ಲಿ ತುಂಬಾ ಆಧ್ಯಾತ್ಮಿಕವಾಗಿ ನಮ್ಗೆ ಯಾವ್ದು ಧ್ಯಾನ ಇದ್ದಿದ್ದಲ್ಲ, ಅದರಲ್ಲಿ ಕೂಡ ನಾವು ಮುಂದೆ ಬಂದು ಕ್ಲಾಸ್ ಕೊಡುವಂತ ಮಟ್ಟಕ್ಕೆ ಬೆಳೆದಿದ್ದೇವೆ ಅಂದ್ರೆ ಅದಕ್ಕೆ ಈ ಫೌಂಡೇಶನ್ವೇ ಮುಖ್ಯ ಕಾರಣ. ಈ ಫೌಂಡೇಶನ್ಗೆ ನಾವು ಎಷ್ಟೊಂದು ಧನ್ಯವಾದನ ಹೇಳಿದ್ರು ಕಡಿಮೆ. ಯಾಕೆಂದ್ರೆ ಇದು ಉಚಿತವಾಗಿ ಯಾವುದು ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನು ಕೊಡ್ತಾ ಇದೆ. ಇಂಥದ್ರಲ್ಲಿ ನಾವು ಇದರ ಸೇವೆಯನ್ನು ಪಡೆದುಕೊಂಡು ಇನ್ನೂ ಇದನ್ನ ಹೆಚ್ಚು ಮೇಲ್ಮಟ್ಟಕ್ಕೆ ಬೆಳೆಸಲು ನಾವು ಬದ್ಧರಾಗಿದ್ದೇವೆ ಅಂತ ಈ ಮೂಲಕ ಹೇಳ್ತೇನೆ ಗುರುಜಿ. ನಂತರ ಈಗ ಈ ಮುಂದಿನ ನಾಳೆಯಿಂದ ಅಂದ್ರೆ 1ನೇ ತಾರೀಕಿಂದ ಕೇವಲ 2 ಗಂಟೆ ಅವಧಿ ಇರುವುದರಿಂದ ಎಲ್ಲಾ ಆತ್ಮ ಬಂಧುಗಳಲ್ಲಿ ನಂದು ವಿನಂತಿ ಏನಂದ್ರೆ ಸರಿಯಾದ ವೇಳೆಗೆ ಹಾಜರಾಗಿ ಸರಿಯಾದ ವೇಳೆಗೆ ಮುಕ್ತಾಯ ಮಾಡೋಕೆ ಅನುಕೂಲ ಆಗುತ್ತದೆ. ಸಾಕಷ್ಟು ಸಮಯಾವಕಾಶ ಇರುವುದಿಲ್ಲ ಅಂತ ಕೇಳ್ಕೊಳ್ತಾ ಈ ಫೌಂಡೇಶನ್ ಬಂದು ನಾನು ಜಾಯ್ನ್ ಆಗಿಂದ ನಾಗರಾಜ್ ಗುರೂಜಿ ಅವರು ಹೇಳಿದಂತೆ ಆಣೆಯನ್ನ ನಾನು ಪಡೆದುಕೊಂಡಿದ್ದೇನೆ, ಆರೋಗ್ಯ ಮತ್ತು ನೆಮ್ಮದಿಯನ್ನ ಪಡೆದುಕೊಂಡಿದ್ದೇನೆ ಅಂತ ಈ ಮೂಲಕ ಹೇಳಲು ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮೀದೇವಿ ಪಂಡಿತ್, ನೀವು ಕಾತರರಾಗಿದ್ದೀರಿ, ದಯವಿಟ್ಟು ಮಾತಾಡ್ಬಿಡಿ. ನಮಸ್ತೆ ಎಲ್ರಿಗುವೆ. ನಾವೇನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಾಯಿ ಮನಸ್ಸು ಹೃದಯ ಎಲ್ಲ ತುಂಬಿ ಬರ್ತಾ ಇದೆ. ಇದು ಕೊನೆ ಅಲ್ಲ, ಆರಂಭ ಅಲ್ಲ, ಅಂತ್ಯ ಆಗ್ತಾ ಇದೆ. ಯಾಕಂದ್ರೆ ನಮ್ಗೆ ಇದು 1 ವರ್ಷದ ಹುಟ್ಟದ ಹಬ್ಬ. ಇದು ಮಗು ನಡೀತಾ ಇದ್ದು ಅಂಬೆಗಾಲಿಗ್ತಾ ಇದ್ದು ಈಗ ಎದ್ದು ನಿಂತು ನಡೀತಾ ಇದೆ. ಅದೇ ರೀತಿ ನಾವು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಅವರು ನಮ್ಗೆ ಏನು ಹೇಳ್ಬೇಕು ಅಂದ್ರೆ, ಒಂದು ತಾಯಿ ಮಗುಗೆ ಅಳದೇನೆ ಹಾಲು ಕೊಡೋದಿಲ್ಲ. ಆದ್ರೆ ಇಲ್ಲಿ ಗುರುಗಳು ನಾವು ಒಳ್ಳೆಯದು ಕೂಡ ನಮ್ಮ ಹತ್ರ ಬಂದು ಜ್ಞಾನ ತುಂಬ್ತಾ ಇದ್ದಾರೆ ತಾಯಿಗಿಂತ ಹೆಚ್ಚಾಗಿ. ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ನನ್ನ ಆಸೆ. ಎಲ್ರು ಅದನ್ನ ಅಳವಡಿಸ್ಕೊಂಡಿದೀವಿ, ಅದನ್ನ ಬೇರೆಯವ್ರಿಗೆ ಹಂಚ್ಬೇಕು ಅನ್ನೋದು ನನ್ನ ಆಸೆ. ತುಂಬಾ ಚೆನ್ನಾಗ್ ಬರ್ತಾ ಇದೆ. ಮುಂದಕ್ಕೆ ಇನ್ನೂ ಒಳ್ಳೇದಾಗ್ಲಿ. ಇದು ಹೆಮ್ಮರವಾಗಿ ಮಹಾವತಾರವಾಗಿ ಹೆಮ್ಮರವಾಗಿ ಬೆಳೆಯಲಿ ನನ್ನ ಆಸೆ. ನಮಸ್ತೆ ಎಲ್ರಿಗೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುತೇಜ ಭಟ್ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಎಲ್ಲರಿಗೂ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಆಗಸ್ಟ್ ತಿಂಗಳಲ್ಲಿ ಜಾಯಿನ್ ಆದೆ. ಅದರಿಂದ ಒಂದಿನೂ ನಾನು ಧ್ಯಾನ ಮತ್ತೆ ಈ ಸತ್ಸಂಗ ಇರ್ಬೋದು, ಸಮಗ್ರ ಸ್ವಾಸ್ಥ್ಯ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದೀನಿ. ಅದಕ್ಕೂ ಮೊದಲು PMC ಜಾಯಿನ್ ಆಗಿದ್ದೆ. ನನಗೆ ಇಲ್ಲಿ ಜಾಯಿನ್ ಆದ ನಂತರ ಕೆಲವು ನಮ್ಮ ಆರೋಗ್ಯವನ್ನು ಹೆಂಗೆ ಕಾಪಾಡಬೇಕು ಅನ್ನೋದು ಹೆಚ್ಚು ಮಟ್ಟಿಗೆ ಅರ್ಥ ಆಯ್ತು. ಹೇಳ್ಬೇಕಂದ್ರೆ ನಾನು ಮೂತ್ರ ಚಿಕಿತ್ಸೆ ರೆಗ್ಯುಲರ್ ಆಗಿ ಮಾಡ್ತಾ ಇರ್ಲಿಲ್ಲ. 1-2 ದಿನ ಏನೋ ಒಂದ್ ಸ್ವಲ್ಪ ಅಸಹ್ಯ ಅನಿಸ್ತು. ಅದ್ರ ನಂತರ ನನಗೆ ಕಾನ್ಸ್ಟಿಪೇಷನ್ ಇತ್ತು, ತುಂಬಾ ಕಡಿಮೆ ಆಯಿತು. ಕಾನ್ಸ್ಟಿಪೇಷನ್ ರಿಲೀಫ್ ಆಗಿದೆ. ಇನ್ನೊಂದಂದ್ರೆ ಮನೆ ಮತ್ತು ಕೆಲವೊಂದು ಈ ಕೆಮ್ಮು, ಮನೇಲಿ ಎಲ್ಲರಿಗೂ ಕೆಮ್ಮು ಅದು ಇದು ಆಗಿ 15 ದಿನ ಬಳಲ್ದ್ವಿ. ಆವಾಗ ನಾವು ಯಾವ ಡಾಕ್ಟರ್ ಹತ್ರ ಹೋಗದೇನೆ ಮನೆ ಮದ್ದುಗಳನ್ನ ಮಧುರಾ ಮೇಡಮ್ನು ಕೆಲವು ಕೇಳಿದೆ. ಆಮೇಲೆ ನೆಲೆಯಲ್ಲಿ ಸ್ವಲ್ಪ ಎಲ್ಲದೂ ಸೇರಿ ಒಂದು 10 ದಿನ ಮಾಡಿದ ನಂತರ ನಮಗೆ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಧ್ವನಿ ಎಲ್ಲ ತುಂಬಾ ಚೇಂಜ್ ಆಗಿತ್ತು. ತುಂಬಾ ತುಂಬಾ ಥ್ಯಾಂಕ್ಸ್ ಈ ಇದಕ್ಕೆ ಬಂದಿದ್ದಕ್ಕೆ. ನಂಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಬರೇ ಧ್ಯಾನ ಸತ್ಸಂಗ ಅಷ್ಟೇ ಇಲ್ಲ, ಆರೋಗ್ಯದ ಬಗ್ಗೆ ನಾವು ಸಮಗ್ರವಾಗಿ ಆರೋಗ್ಯವನ್ನು ಹೆಂಗೆ ಸಂಪೂರ್ಣವಾಗಿ ಇಟ್ಕೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ತಿದ್ರೆ. ಆಮೇಲೆ ಅಶ್ವಿನಿ ಮೇಡಮ್ ಕೂಡ ಗುರೂಜಿ ಇಲ್ಲ ಅಂದ್ರೂ 4-5 ದಿನಗಳು ಗುರೂಜಿ ಆ ಸ್ಥಾನದಲ್ಲಿ ಹೆಂಗೆ ನಿರ್ವಹಣೆ ಮಾಡ್ತಿದ್ರು ಅದೇ ತರ ಮಾಡಿದ್ರು. ಮೇಡಮ್ ನಿಮಗೂ ತುಂಬಾ ಥ್ಯಾಂಕ್ಸು. ಎಲ್ಲರನ್ನೂ ಪ್ರೋತ್ಸಾಹ ಮಾಡ್ತೀರಿ. ಗುರೂಜಿ ಅವರು ಇರ್ಬೋದು, ನೀವು ಇರ್ಬೋದು, ಎಲ್ಲರಿಗೂ ಈ ಟೀಮ್ನ ಎಲ್ಲರಿಗೂ ಗುರೂಜಿ ಅವರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ಎಲ್ಲರನ್ನೂ ಪ್ರೋತ್ಸಾಹ ಮಾಡಿ ಎಲ್ಲರೂ ಜಾಯಿನ್ ಆಗ್ರಿ, ಮುಂದೆ ಬರ್ರಿ ಹೇಳೋದು ಇದೇ ಒಂದು ಟೀಮ್ನಲ್ಲಿ ಅನ್ಸುತ್ತೆ. ತುಂಬಾ 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 ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುತೇಜ ಮೇಡಮ್, ಕೊನೆಯದಾಗಿ ಕೊನೆ ಮಾಸ್ಟರ್ಸ್. ಮಾತಾಡಿದ್ರು. ಸುಜಾತ ಮೇಡಮ್ ಮಾತಾಡಿ. ಸರ್, ಥ್ಯಾಂಕ್ ಯು ಅಶ್ವಿನಿ. ನಾನು ಈ ಫೌಂಡೇಶನ್ ಮೊದಲು ಜಾಯಿನ್ ಆದಾಗ ಒಂದು ಕ್ಷಣ ಸುಧಾ ನಾನು ಸುಮ್ಮನೆ ಇರುತ್ತಿದ್ದಿಲ್ಲ, ತುಂಬಾ ಅಳುತ್ತಿದ್ದೆ. ಅದರಿಂದಲೂ ಆತ್ಮ ಶಕ್ತಿಯಿಂದಲೂ ಆಮೇಲೆ ನನ್ನಲ್ಲಿ ತುಂಬಾ ದುಃಖ ಅಂದ್ರೆ ತುಂಬಾ ದುಃಖ ಆಗತ್ತಿತ್ತು. ಇಲ್ಲಿ ಬಂದ ಮೇಲೆ ರಂಗನಾಥ್ ಗುರೂಜಿಯವರು, ಅಪ್ಪಾಜಿಯವರು, ನೀವೆಲ್ಲರೂ ಅಕ್ಕ ತಂಗಿಯರು ಇಷ್ಟರು ನನ್ನನ್ನು ಹೊರಗೆ ತಂದಿದ್ದೀರಿ. ಇವಾಗ ನಗುತ್ತಾ ನಾನು ಬಾಳಲಿಕ್ಕೆ ರೆಡಿಯಾಗಿದ್ದೇನೆ ಮೇಡಮ್, ಬಾಳಲಿಕ್ಕೆ ರೆಡಿಯಾಗಿದ್ದೇನೆ. ಥ್ಯಾಂಕ್ ಯು ಸರ್. ಎಲ್ಲರೂ ಇದರಂತೆ ಜಾಯಿನ್ ಆಗಿ ನೀವು ದುಃಖದಿಂದ ಹೊರಗೆ ಬಂದು ಸಂತೋಷದಿಂದ ಕಳೆಯಿರಿ ಎಂದು ಎಲ್ಲ ಆತ್ಮಗಳಿಗೆ ಹೇಳುತ್ತೇನೆ ಸರ್. ಎಲ್ಲರೂ ತುಂಬಾ ಜಾಯಿನ್ ಆಗಂದು ಹೇಳುತ್ತೇನೆ. ನಾನು ಪ್ರಯತ್ನ ಮಾಡುತ್ತೇನೆ ಸರ್, ಪ್ರಚಾರ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಗುರುಜಿ, ಕೊನೆಯದಾಗಿ ನಾನು 1 ನಿಮಿಷ ಮಾತನಾಡಬಹುದಾ? ಮಾತಾಡಿ. ಓಕೆ ಗುರುಜಿ, ಧನ್ಯವಾದಗಳು. ಎಷ್ಟೊಂದಿದೆ, 1-2 ಯಾವ್ದು ಮಾತಾಡ್ಬೇಕು ಯಾವ್ದು ಕೊನೆ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಈಗ ನಮ್ಮ ಅವತಾರ್ ಫೌಂಡೇಶನ್ಗೆ ನಾವು ಜಾಯಿನ್ ಆದ್ಮೇಲೆ
ಎಷ್ಟೊಂದು ನೂರಾರು ಸಾವಿರಾರು ಚಾನೆಲ್ಸ್ ಗಳಿದಾವೆ. ಅದಕ್ ಹೋಗೋದ ಇದಕ್ ಹೋಗೋದ ನಮ್ಗೆ ಬರ್ತಾ ಇರುತ್ತೆ. ಈಗ ನಮ್ಮ ಆನ್ಲೈನ್ ಗಳಲ್ಲಿ ತೋರಿಸ್ತಾ ಇರುತ್ತೆ. ನಾವ್ ಅದಕ್ಕೆ ಕ್ಲಿಕ್ ಮಾಡಕ್ ಹೋದಾಗ ನಮ್ಗೆ ಮನ್ಸೇ ಬರೋದಿಲ್ಲ. ಯಾಕೆಂದ್ರೆ ಫಸ್ಟ್ ಸೆಲೆಕ್ಟ್ ಇಸ್ ಎ ಬೆಸ್ಟ್ ಸೆಲೆಕ್ಟ್ ಅಂತಾರೆ. ನಮಗೆ ಫಸ್ಟ್ ಮೊದಲು ಸಿಕ್ಕಿರೋದು ಮಹಾವತಾರ ಫೌಂಡೇಶನ್. ನಾವ್ ಇದಕ್ಕೆ ಕಣ್ಗೊತ್ಕೊಂಡು ಬಂದು ಸೇರ್ಕೊಂಡಿದೀವಿ ಅಂದಾದ್ಮೇಲೆ ನಾವ್ ಇದಕ್ಕೆ ಪೂಜೆ ಮಾಡ್ಬೇಕು. ಹಂಗಂತ ಬೇರೆದಕ್ ಹೋಗ್ಬಾರ್ದು ಅಂತ ನಾನು ಹೇಳ್ತಿಲ್ಲ. ಹಾಗಾಗಿ ನಮ್ಗೆ ಇದೇ ಸಿಕ್ಕಿದೆ, ಇದನ್ನೇ ನಾನು ಪ್ರೀತಿಯಾಗಿ ತುಂಬಾ ಭಕ್ತಿಯಿಂದ ನಾನು ಇದ್ರಲ್ಲಿ ನಾನು ಬೆಳಿತಾ ಇದ್ದೀನಿ. ತುಂಬಾ ಬೋಲ್ಡ್ ಆಗಿ ಅಂದ್ರೆ ತುಂಬಾ ಸೋಂಬೇರಿಯಾಗಿ ಇದ್ದಿದ್ದವಳನ್ನ ಬಡದ್ ಹೆಗ್ಗಿಸಿ ಎಚ್ಚರಿಸಿ ಈಗ ಬೋಲ್ಡ್ ಆಗಿ ಇರೋವಂಥದ್ದ ನನ್ನಿಂದಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೇಳ್ಬೇಕು ಅಂದ್ರೆ ಒಟ್ಟಾರೆಯಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ನಾನು ಜಾಯ್ನ್ ಆಗಿ ತುಂಬಾ ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ. ಆಮೇಲೆ ಸಮಾಜ ಸೇವೆ ಅಂತ ಇದರಿಂದ ನಂಗೆ ಸಿಗ್ತಾ ಇದೆ. ಯಾಕೆಂದ್ರೆ ನನ್ನ ನೇಚರು ಸಮಾಜ ಸೇವೆ ಅಂತ ಇತ್ತು, ಹುಡುಕ್ತಾ ಇದ್ದೆ. ಆದ್ರೆ ಈಗ ಸಮಾಜ ಸೇವೆ ಮಾಡುವಂತಹ ಸೌಭಾಗ್ಯ ನನಗೆ ಈ ಮಹಾವತಾರ್ ಫೌಂಡೇಶನ್ ಇಂದ ದೊರಕಿದೆ. ಸುಮಾರು ಮಾಸ್ಟರ್ಸ್ ಆಗಾಗ ಕಾಲ್ ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗ್ ಬರ್ತಾ ಇದೆ, ನನ್ನ ಆರೋಗ್ಯ ಸುಧಾರಿಸಿದೆ, ತುಂಬಾ ಧನ್ಯವಾದಗಳು ಅಂತ ಹೇಳಿದಾಗ ಅದರಲ್ಲಿ ಸಿಗುವಂತ ಖುಷಿ ಮತ್ತೆಲ್ಲೂ ಸಿಗೋದಿಲ್ಲ ಅಂತ ಈ ಮೂಲಕ ಕೊನೆಯದಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ತುಂಬಾ ಧನ್ಯವಾದಗಳು ಮಹಾವತಾರ್ ಫೌಂಡೇಶನ್ ನ ಶ್ರೀ ರಂಗನಾಥ ಗುರುಗಳಿಗೆ, ಶ್ರೀ ಲಕ್ಷ್ಮೀ ರಂಗನಾಥ ಗುರುಗಳಿಗೆ, ಎಲ್ಲಾ ಮಾಸ್ಟರ್ಸ್ಗೂ, ಮತ್ತೆ ಈ ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮಿಂದಲೂ ಸಾಕಷ್ಟು ವಿಚಾರಗಳನ್ನ ನಾವು ತಿಳಿತಾ ಇದ್ದೇವೆ, ಆರೋಗ್ಯದ ವಿಚಾರಗಳು, ಮತ್ತೆ ಮಾತನಾಡುವಂತಹ ಕಲೆ ಒಂದ ಎರಡ ಪ್ರತಿಯೊಂದು ಹೇಳ್ತಾ ಹೋದ್ರೆ ಸಾವಿರಾರು ಲಿಸ್ಟ್ ಇದೆ. ಇವತ್ತಿಗೆ ಇಷ್ಟ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತೇನೆ. ಗುರುಜಿ, ಕೊನೆಯದಾಗಿ ಪೂರ್ಣಿಮಾ ಮೇಡಮ್ ಇದ್ರೆ ಅವರ ಒಂದು ಹಾಡಿನ ಮೂಲಕ ಸಂಪನ್ನಗೊಳಿಸೋಣ ಅಂತ ಒಂದು. ಎಸ್ ಮೇಡಮ್, ನೀವ್ ಹ್ಯಾಂಡ್ ರೈಸ್ ಮಾಡಿ ಪೂರ್ಣಿಮಾ ಮೇಡಮ್ ಇದ್ರೆ. ಇಲ್ಲ ಗೀತಾ ಮೇಡಮ್ ನೀವ್ ಹೇಳ್ಬೋದಾ? ಅಶ್ವಿನಿ ನೀನೇ ಹೇಳಮ್ಮ, ತುಂಬಾ ಚೆನ್ನಾಗಿ ಹಾಡುತ್ತೀಯ, ನೀನೇ ಹೇಳು. ಪೂರ್ಣಿಮಾ ಮೇಡಮ್ ಇದ್ರು ಮೋಸ್ಟ್ಲಿ. ಹ್ಯಾಂಡ್ ರೈಸ್ ಮೇಡಮ್ ಇದ್ರೆ. ಈಗ ಇಲ್ಲ ಐ ಥಿಂಕ್ ಎಕ್ಸಿಟ್ ಆಗಿದ್ರು. ಇನ್ನು ಯಾರಾದ್ರೂ ಒಳ್ಳೆ ಹಾಡು ಆಡಂಗಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಒಂದು ಹಾಡು ಮೂಲಕ ಇವತ್ತು ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿ. ಗುರುಜಿ, ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮೇಡಮ್, ನೀವು ಆಡ್ಬೋದು. ಓಕೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೊಟ್ಟಿದೆ ಸ್ವಲ್ಪ ಬೇಗ. ಸ್ವಾಮಿ ಮುಖ್ಯ ಪ್ರಾಣ, 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 ನಿನ್ನ ಮರೆವರ ಗಂಟಲಗಾಣ. ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ, ಹಿಡಿದ್ಯೋ ರಾಮರ ಚರಣ, ನೀ ಹಿಡಿದ್ಯೋ ರಾಮರ ಚರಣ, ನೀ ಹೌದೌದೋ ಜಗತ್ರಾಣ, ನೀ ಹೌದೌದು ಜಗತ್ರಾಣ. ಸ್ವಾಮಿ ಮುಖ್ಯ ಪ್ರಾಣ, ಸಂಜೀವನ ಪರ್ವತವ ನೀ ಅಂಜದೆ ತಂದ್ಯೋ ದೇವ, ಸಂಜೀವನ ಪರ್ವತವ ನೀ ಅಂಜದೆ ತಂದ್ಯೋ ದೇವ, ಅಂಜನೆ ಸುತ ಸದ ಕಾಯ್ವ, ಅಂಜನೆ ಸುತ ಸದ ಕಾಯ್ವ, ಮೃತ್ಯುಂಜವಾಸ ಸರ್ವಜೀವ, ಮೃತ್ಯುಂಜವಾಸ ಸರ್ವಜೀವ. ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ. ಏಕಾದಶದ ರುದ್ರ ನೀ ವೈದ್ಯೋ ರಾಮರ ಮುದ್ರ, ಏಕಾದಶದ ರುದ್ರ ನೀ ವೈದ್ಯೋ ರಾಮರ ಮುದ್ರ, ಸಕಲ ವಿದ್ಯಾ ಸಮುದ್ರ, ಸಕಲ ವಿದ್ಯಾ ಸಮುದ್ರ, ನೀ ಹೌದೌದೋ ಬಲಭದ್ರ, ನೀ ಹೌದೌದೋ ಬಲಭದ್ರ. ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ, ಸ್ವಾಮಿ ಮುಖ್ಯ ಪ್ರಾಣ. ವೈಕುಂಠದಿಂದ ಬಂದು ನೀ ಪಂಪ ಕ್ಷೇತ್ರದಿ ನಿಂದು,
ವೈಕುಂಠದಿಂದ ಬಂದು ಈ ಪಂಪ ಕ್ಷೇತ್ರದಿ ನಿಂದು ಯಂತ್ರೋದ್ಧಾರಕನೆಂದು ನೀ ಯಂತ್ರೋದ್ಧಾರಕನೆಂದು ಶ್ರೀ ಪುರಂದರ ವಿಠಲ ಸಲಹೆಂದು ಶ್ರೀ ಪುರಂದರ ವಿಠಲ ಸಲಹೆಂದು ಶ್ರೀ ಪುರಂದರ ವಿಠಲ ಸಲಹೆಂದು ಶ್ರೀ ಪುರಂದರ ವಿಠಲ ಸಲಹೆಂದು ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ನಿನ ಮರವರ ಗಂಟಲಗಾಣ ನಿನ ಮರವರ ಗಂಟಲಗಾಣ ಹಿಡಿದ್ಯೋ ರಾಮರ ಚರಣ ನೀ ಹಿಡಿದ್ಯೋ ರಾಮರ ಚರಣ ನೀ ಹೌದೌದು ಜಗತ್ರಾಣ ನೀ ಹಿಡಿದ್ಯೋ ರಾಮರ ಚರಣ ನೀ ಹೌದೌದು ಜಗತ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ ಸ್ವಾಮಿ ಮುಖ್ಯ ಪ್ರಾಣ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಧನ್ಯವಾದಗಳು ಮೇಡಮ್, ಎಲ್ಲರಿಗೂ ನಮಸ್ತೆ. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ರೈಟ್ ಅಮ್ಮ, ಸಂಪನ್ನಗೊಳಿಸೋದ ಕಾರ್ಯಕ್ರಮ. ಗುರುಜಿ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. 365 ದಿನಗಳು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಮೊದಲ ಹಂತದಲ್ಲಿ ತುಂಬಾ ಯಶಸ್ಸನ್ನು ಕಂಡಿದೆ. ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹಾಗೂ ನಮಗೆ ಧ್ಯಾನ ಜ್ಞಾನ ಯೋಗವನ್ನು ಹೇಳಿಕೊಟ್ಟಂತಹ ನಮ್ಮ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮಹಾವತಾರ್ ಬಾಬಾಜಿ ಹಾಗೂ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಅವರ ಆಶೀರ್ವಾದದೊಂದಿಗೆ ನಾಳೆಯಿಂದ ಹೊಸತನವನ್ನು ಕಂಡುಕೊಳ್ಳುತ್ತಿರುವ 365 ದಿನಗಳಿಗೆ ನಾವು ಶುಭಾರಂಭವನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಮತ್ತೆ ನಾಳೆ ಎಲ್ಲರೂ ಕೂಡ ಇದೇ ಖುಷಿಯಿಂದ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯವಾದಗಳು ಗುರುಜಿ. ಕೃಷ್ಣರಾವ್ ಅವರು ಮಾತಾಡಿ. ನೀವು ಹ್ಯಾಂಡ್ ರೈಸ್ ಮಾಡ್ತಾ ಇದ್ರೆ ನೋಡ್ತಾ ಇದ್ದೆ, ಮಾತಾಡಿ ಕೃಷ್ಣರಾವ್. ಅನ್ಮ್ಯೂಟ್ ಆಗಿದೆಯಾ? ನಮ್ಮ ಈ ಫೌಂಡೇಶನ್ ಅದ್ಭುತವಾಗಿ ಬೆಳೀತಿರೋದ್ರಲ್ಲಿ ನನಗೆ 100% ಮನಸ್ಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ. ಇದು ಎಷ್ಟೇ ಯಾರು ಎಷ್ಟು ಬೇರೆ ಜಾಯ್ನ್ ಆದ್ರೂ ಕೂಡ ಈ ಫೌಂಡೇಶನ್ ಯಾವುದೇ ರೀತಿಯಲ್ಲಿ ದಿನಕ್ಕೆ ದಿನ ಅದ್ಭುತವಾಗಿ ಬೆಳೀತಿದೆ. ಎಲ್ಲಾ ಶಿಷ್ಯನಿಗೆ ಗುರುಗಳು ಆಶೀರ್ವಾದ ಬೆಳೀತಾ ಇರ್ತದೆ. ಗುರುಗಳಲ್ಲಿರ್ತಕ್ಕಂಥ ಸಮಾಧಾನ ಎಲ್ಲ ಕಡೆ ಸಿಗೋದು ಬಹಳ ಕಷ್ಟ ನಮ್ಗೆ. ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ. ಈಗ ನೋಡು, ಅಶ್ವಿನಿ ಮೇಡಮ್ ಅನ್ನ ತಮ್ಮ ಸ್ಥಾನದಲ್ಲಿ ಕೂಡಿಸಿ ಅವರು ಬೇಕಾದಷ್ಟು ಬೆಳೆಯೋ ರೀತಿ ಮಾಡಿದ. ಆ ರೀತಿ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲಾ ಫೌಂಡೇಶನ್ ನ ಪ್ರತಿಯೊಬ್ಬರನ್ನು ಬೆಳೆಸ್ಬೇಕೆಂಬ ಆಶೆ ಅವರಲ್ಲಿದೆ. ಇದು ಭಗವಂತ ಸಂಕಲ್ಪ ಮಾಡೇ ಮಾಡ್ತಾನ. ಪತ್ರಿಜಿ ಗುರುಗಳು ಹಾಗೂ ಎಲ್ಲಾ ಗುರುಗಳಿಂದ ತಮ್ಮ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ. ತಾವು ಯಾವತ್ತೂ ನಮ್ಮ ಶಿಷ್ಯರನ್ನು ಹಿಂಗೇ ಬೆಳೆಸ್ತಾ ಇದ್ದೇವೆ ಎಂಬುದರಲ್ಲಿ ಬೇರೆ ನನ್ನ ಇದನ್ನೇ ಇಲ್ಲ. ಖಂಡಿತವಾಗಿ ಇದು ಇನ್ನೂ ಎಷ್ಟೇ ಜನ ಯಾರು ಎಷ್ಟಕ್ಕೆ ಜಾಯ್ನ್ ಆದ್ರೂ ಕೂಡ ಇದು ಅಭಿವೃದ್ಧಿ ಹೊಂದೋದ್ರಲ್ಲಿ ನಿಸ್ಸಂದೇಹವಾಗಿ ಅಭಿವೃದ್ಧಿ ಹೊಂದುತ್ತೆ. ಇದು ಭಗವಂತನಲ್ಲಿ ನಾನು ಪ್ರಾರ್ಥಿಸಿದ್ದೀನಿ. ಭಗವಂತ ಪಕ್ಕ ನನ್ನ ಮನಸ್ಸಾಕ್ಷಿಯಿಂದ ತಮ್ಮಲ್ಲಿ ನನ್ನ ವಿನಂತಿಗಳನ್ನು ವಿನಂತಿಸ್ತೇನೆ. ಅಶ್ವಿನಿ ಮೇಡಮ್ ಅವರಿಗೆ ದಿನಾಲು ಒಂದೇ ನೀವು ಕೊಡ್ತಕ್ಕಂಥ ಸ್ಫೂರ್ತಿಯಿಂದ ಕಂಟಿನ್ಯೂ ಆಗಿ ಕಾರ್ಯಕ್ರಮ ಕೊಡೋದ್ರಿಂದ ಈಗಾಗಲೇ ನೀವು ತಿಳಿಸಿದ ಪ್ರಕಾರ ಬಹಳಷ್ಟು ಜನರು ತಾವೇ ಕಾರ್ಯಕ್ರಮ ಸಿದ್ಧವಾಗಿರೋದ್ರಿಂದ ನಿಮಗೆ ಬಹಳ ಸಂತೋಷ ಪಡ್ತಾ ಇದ್ದೀರಿ. ಆದ್ರೂ ಇನ್ನೂ ಜನ ಎಲ್ಲರೂ ಇಂಪ್ರೂವ್ಮೆಂಟ್ ಆಗಲಿ ಅಂತ ನಿಮ್ಮ ಆಶೆ ಇದೆ. ನಮಗೆ ಅದು ಭಗವಂತ ಎಲ್ಲರನ್ನು ಕೂಡಿಸ್ಕೊಡ್ತಾ ಇದ್ದೇನೆ ಸರ್. ದಯವಿಟ್ಟು ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ರೈಟ್. ಓಕೆ ಸ್ನೇಹಿತರೆ, ಮಿತ್ರರೇ, ಇವತ್ತಿನ ಕಾರ್ಯಕ್ರಮ ಈಗ ಸಂಪನ್ನಗೊಳಿಸ್ತಾ ಇದ್ವಿ. ಈಗ ಇಷ್ಟವರೆಗೂ ಅದ್ಭುತವಾದ ಮಾತುಗಳು, ನೀವೆಲ್ಲರೂ ನಿಮ್ಮ ಹಂಚಿಕೆ, ನಿಮ್ಮ ಜರ್ನಿ, ಸ್ಪಿರಿಚುವಲ್ ಜರ್ನಿ, ಆಧ್ಯಾತ್ಮಿಕ ಪಯಣ ಹೇಗಿತ್ತು ಈ 1 ವರ್ಷ ಕಾಲ ಅಂತ ಒಂದು ಅದ್ಭುತವಾದ ರೀತಿಯಲ್ಲಿ ಆಗಿದೆ. ನಿಮ್ಮ ಎಲ್ಲಾ ಭಾಗವಹಿಕ ಅಂದ್ರೆ ನಿಮ್ಮ ಪಾರ್ಟಿಸಿಪೇಷನ್ ಅಷ್ಟು ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಇಲ್ಲಿ ಇನ್ನು ಎಷ್ಟೋ ಮಾಸ್ಟರ್ಸ್ ಇದ್ದಾರೆ. ಇನ್ನು ನಾನು ನನ್ನ ಹಂಚಿಕೆ, ನನ್ನ ಹೆಚ್ಚು ಮಾತುಗಳು 365 ದಿವಸ ನಾವು ಸಂಪನ್ನಗೊಳಿಸುವಂತ ಈ ಕಾರ್ಯಕ್ರಮವನ್ನು ಜನವರಿ 31ಗೆ ಸಂಪನ್ನಗೊಳಿಸ್ತೀವಿ. ಅಂದ್ರೆ ಈ ಪೂರ್ತಿ ಸೆಷನ್ ಕಂಪ್ಲೀಟ್ ಆಗುತ್ತೆ. ಅವಾಗ ಇನ್ನು ಹೆಚ್ಚು ಮಾಹಿತಿ ನಾನು ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಆದ್ರೆ ಹೊಸ ರೀತಿಯಲ್ಲಿ, ಹೊಸ ರೂಪದಲ್ಲಿ ನಾಳೆಯಿಂದ ಶುರು ಆಗ್ತಾ ಇದೆ.
ಅದು ಆಕ್ಚುಲಿ 365 ದಿವಸ ಕಾರ್ಯಕ್ರಮ ಶುರು ಆಗಿರೋದು ಫೆಬ್ರವರಿ 1 ತಾರೀಕು 2024. ಅದು ಮುಕ್ತಾಯ ಆಗ್ತಾ ಇರೋದು, ಸಂಪನ್ನಗೊಳಿಸ್ತಾ ಇರೋಂಥ ತಿಥಿ ಅಂದ್ರೆ ಡೇಟ್ ಅಂದ್ರೆ ಜನವರಿ 31, 2025. ಸೊ ಆ ದಿವಸ ನಾವು ಇನ್ನೂ ಹೆಚ್ಚೆಚ್ಚು ಮಾತಾಡ್ಕೊಂಡು ಒಳ್ಳೆ ಅನುಭವಗಳು ಹಂಚ್ಕೊಳ್ಳೋಣ. ಅಷ್ಟವರೆಗೂ ಈ ಹೊಸ ರೀತಿಯ ಏನ್ ನಡ್ಸ್ಕೊಂತಾ ಇದೀವೋ ನಾಳೆಯಿಂದ, ಇದರಲ್ಲಿ ಅಂದ್ರೆ ಒಂದು 2 ಗಂಟೆ ಕಾಲ ವ್ಯವಧಿ, ನಿಮ್ಗೆ ಗೊತ್ತು 2 ಗಂಟೆ ಕಾಲ ವ್ಯವಧಿಯಲ್ಲಿ ಯಾವ ರೀತಿಯಲ್ಲಿ ನಾವು ನಡ್ಸ್ಕೋಬೇಕು ಅಂತ. ಒಂದು ಅರ್ಧ ಗಂಟೆ ನಾವು ಯೋಗ ಅಥವಾ ಪ್ರಾಣಾಯಾಮ, ವಾರ್ಮ್ ಅಪ್ ಮತ್ತೆ ಪ್ರಾಣಾಯಾಮ ಮಾಡ್ಕೊಂಡ್ರೆ, ಅದಾದ್ಮೇಲೆ ಒಂದು 40 ನಿಮಿಷ 45 ನಿಮಿಷ ಧ್ಯಾನ ಮಾಡ್ಕೊಂಡ್ರು ಅದ್ಭುತವಾದ ಆಳವಾದ ಧ್ಯಾನ, ಸಂಗೀತ ಧ್ಯಾನ. ಅದಾದ್ಮೇಲೆ ನಾವು ಆಚರಿಸಬೇಕಂತ ಆಧ್ಯಾತ್ಮಿಕ ಪರಿಕಲ್ಪನೆ, ಅದೇ ಆಧ್ಯಾತ್ಮಿಕ ವಿಜ್ಞಾನ ಪ್ರತಿಯೊಂದು ದಿವಸ ತಿಳ್ಕೊಂತೀವಿ. ಅದ್ಭುತ ಮಾಸ್ಟರ್ಸ್ ಬರ್ತಾರೆ. ಆದ್ರೆ ಒಂದು ವಿಶಿಷ್ಟತೆ ಏನಂದ್ರೆ, ನಾವು ಗಮನಿಸಬೇಕಾಗಿರೋದು, ಈಗಾಗಲೇ ಗ್ರೂಪಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ, ಅಂದ್ರೆ ಸಿಲೆಬಸ್, ಪಾಠ್ಯಕ್ರಮ ಏನಿದೆ ಅಂತ. ಈ ಪಾಠ್ಯಕ್ರಮ ಗಮನಿಸಿದ್ರೆ ಒಂದು ಆಶ್ಚರ್ಯ ವಿಷಯ ಏನಂದ್ರೆ, ಆಶ್ಚರ್ಯನಿಲ್ಲ, ನಾವು ಅನ್ಕೊಂಡಿದ್ದೆ ಸಾಧಿಸ್ತಾ ಇದೀವಿ ಅಂತ ಅನಿಸಿದೆ, ನನಗನ್ಸಿದೆ. ಈ 365 ಈ ಕಾರ್ಯಕ್ರಮದ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಗುರಿ ನಾನು ಮೊದಲನೇ ದಿವಸದಲ್ಲಿ ಹೇಳಿದೆ, ಮಾಸ್ಟರ್ ಆಗಬೇಕು ಅಂತ. ಮಾಸ್ಟರ್ ಆಗಬೇಕು ಅಂತ ಒಂದು ಗುರಿ. ಅದರಲ್ಲಿ ನೋಡಿದ್ರೆ, ಆ ನಿಟ್ಟಲ್ಲಿ ನೋಡಿದ್ರೆ, ಈಗಾಗಲೇ ಈ ಸಿಲೆಬಸ್ ನೋಡಿ, ಜನವರಿ ಸಿಲೆಬಸ್ ನೋಡಿ ಒಂದ್ಸರಿ, ಅದರಲ್ಲಿ 80% ನಮ್ಮ ಮಾಸ್ಟರ್ಸೇ ಕೊಡ್ತಾ ಇದ್ದಾರೆ. 80%. ಒಂದು 20% ಮಾತ್ರ ನಾವು ಬಾಹ್ಯದಿಂದ ಆಚರಣೆಯಿಂದ ಮಾಸ್ಟರ್ಸ್ ಬರ್ತಾ ಇದ್ದಾರೆ. ಆದರೆ ನಾವು ಅನ್ಕೊಂಡಿರೋದು ಸಾಧಿಸಿದೀವಿ, ಆ ರೀತಿಯಲ್ಲಿ ಆ ಮಾರ್ಗದಲ್ಲಿ ಇದೀವಿ ನಾವು, ಅಲ್ವಾ? ಸೊ ಅದು ನೆಕ್ಸ್ಟ್ ಫೆಬ್ರವರಿಯಿಂದ ಆ ರೀತಿಯ ಫೆಬ್ರವರಿಗೆ ಇನ್ನೂ ಹೆಚ್ಚು ಆಗ್ಬೋದು, ಆಗೋ ಅವಕಾಶ ಇದೆ. ಯಾಕಂದ್ರೆ ಅಷ್ಟು ಮಾಸ್ಟರ್ಸ್ ಮುಂದಕ್ಕೆ ಬಂದಿದ್ದಾರೆ ಅಂತ ಅರ್ಥ. ಅಷ್ಟು ಮಾಸ್ಟರ್ಸು ಈ ಪಾಠ್ಯಕ್ರಮಗಳನ್ನು ಕಲಿಯೋದು, ಅದ್ಭುತ ಜ್ಞಾನ ಕಲಿಯೋದು, ಅದು ಮತ್ತೆ ತಿರ್ಗಾ ಸೊ ನಾವು ಪ್ರತಿ ಸರಿ ಹೇಳೋಂಥ ರೀತಿಯಲ್ಲಿ ನೀವು ಮುಂದಕ್ಕೆ ಬಂದು ನೀವು ಇನ್ನೊಬ್ರಿಗೆ ತಿಳಿಸ್ಕೊಳ್ಳೋಂಥ ಆ ಅವಕಾಶ ಮತ್ತೆ ಆ ಇದನ್ನು ಉಪಯೋಗಿಸ್ಕೊತಾ ಇದ್ರಿ ನೀವು ಚೆನ್ನಾಗಿ. ಅದಕ್ಕೆ ಈ ರೀತಿಯಲ್ಲಿ ಆಗಿದೆ. ಸೊ ಇದು ಆಲ್ಮೋಸ್ಟ್ ಈಗ ಸಾಧಿಸಿದೀವಿ ಅಂತ ನಮಗೆ ಅರ್ಥ ಆಗ್ತಾ ಇದೆ, ಈ ಮಾಸ್ಟರ್ ಆಗಿರಿ ಅಂತ. ಖಂಡಿತ ಇದು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚೆಚ್ಚು ಆಗುತ್ತೆ. ಸೊ ಇದಕ್ಕೂ ನಾವೆಲ್ಲರೂ ಸಂತೋಷ ಪಡಬೇಕು, ಆನಂದಕರ ವಿಷಯ ಅಂತ ಹೇಳ್ಬೋದು. ಓಕೆ, ಸೊ ರೈಟ್ ಮಾಸ್ಟರ್ಸ್, ನಾವು ಈಗ ಇವತ್ತಿನ ಕಾರ್ಯಕ್ರಮ ಈಗ ಸಂಪನ್ನಗೊಳಿಸ್ತೇವೆ. ರೈಟ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ನಮಸ್ಕಾರಗಳು.